ಎಲ್ರಿಗೂ ನಮಸ್ಕಾರ. ಇದು ಇಂಗ್ಲಿಷ್ ಆಕ್ಟಿವಿಟಿ ಬುಕ್. ಓವೆಲ್ಸ್ಗಳ ಒಂದು ಪರಿಚಯವನ್ನು ಮಾಡಿಕೊಡಲಾಗಿದೆ. AEIOU. ಹಾಗೆಯೇ ಮಕ್ಕಳು ಇಲ್ಲಿ ಸೌಂಡ್ಸನ್ನು ಕಲ್ತಿರ್ತಾರೆ. ಆ ಸೌಂಡ್ಸ್ಗಳನ್ನು ಬಳಸ್ಕೊಂಡು ಶಬ್ದಗಳನ್ನು ಯಾವ ರೀತಿ ರಚನೆ ಮಾಡಬೇಕು. ಇಲ್ಲಿ ಶಾರ್ಟ್ A ನೋಡಬಹುದು. ಕ್ಯಾನ್, ಮುಂದೆ ಹಾಗೆ ಪೇಜ್ ಟರ್ನ್ ಮಾಡಿದಾಗ ಬ್ಯಾನ್, ಮ್ಯಾನ್, ರ್ಯಾನ್. ಹಾಗೆಯೇ ನೋಡ್ಬೋದು ಇಲ್ಲಿ ಬ್ಯಾಗ್, ಟ್ಯಾಗ್, ಲ್ಯಾಗ್, ಸ್ಯಾಗ್. ಅದೇ ರೀತಿ ಶಾರ್ಟ್ ಎ ಇಂದ ಉತ್ಪನ್ನ ಆಗುವಂತಹ ಶಬ್ದಗಳ ಒಂದು ಪರಿಚಯವನ್ನು ಇಲ್ಲಿ ಮಾಡಿಕೊಡಲಾಗಿದೆ. ಹಾಗೆ ನಾವು ಮುಂದೆ ಬಂದ್ವಪ್ಪ ಅಂತಂದರೆ ಮೈ ಗಾರ್ಡನ್ ಆಫ್ ಶಾರ್ಟ್ ಇ ಸೌಂಡ್. ಇಲ್ಲಿ ಹೂಗಳ ರೀತಿಯಲ್ಲಿ ಬರೆದು ನೋಡಬಹುದು. ED ಆ ಒಂದು ಹೂವನ್ನು ನಾವು ಓಪನ್ ಮಾಡಿ ನೋಡಿದಾಗ ED ಇಂದ ಬರುವಂತಹ ಶಬ್ದಗಳು ವೆಡ್, ಫೆಡ್, ಮೆಡ್, ಲೆಡ್. ಹಾಗೆಯೇ N ಮೆನ್, ಪೆನ್, ಹೆನ್, ಟೆನ್. ಇದು ಶಾರ್ಟ್ ಇ ಓವೆಲ್ ಸೌಂಡ್. ಹಾಗೆ ಮುಂದೆ ಬಂದಾಗ ಮೈ ಗಾರ್ಡನ್ ಆಫ್ ಶಾರ್ಟ್ ಐ ಸೌಂಡ್. ಶಾರ್ಟ್ ಐ ಸೌಂಡಿಂದ ಬರುವಂತಹ ಉದಾಹರಣೆಗೆ ಇನ್, ಇದರಿಂದ ಬರುವಂತಹ ಶಬ್ದಗಳು ಪಿನ್, ಬಿನ್, ಟಿನ್, ವಿನ್. ಇಲ್ಲಿ ಐ ಮತ್ತು IB ಇಂದ ಉತ್ಪನ್ನ ಆಗುವಂಥದ್ದು ನಿಬ್, ಬಿಬ್, ಜಿಬ್, ರಿಬ್. ಇದು ಶಾರ್ಟ್ ಐ ಓವೆಲ್ ಸೌಂಡ್. ಮುಂದೆ ಬಂದಾಗ ಗ್ರೋ ದ ಫ್ಲವರ್ಸ್ ಇನ್ ಕರೆಕ್ಟ್ ಪಾಟ್. ಇಲ್ಲಿ ಓ ಓವೆಲ್ಲಿಂದ ಉತ್ಪನ್ನ ಆಗುವಂತಹ ಶಬ್ದಗಳು ಯಾವೆಲ್ಲ ಅಂತ ಹೇಳಿ ಇಲ್ಲಿ ಫ್ಲವರ್ ಒಂದು ಪಾಟಲ್ಲಿ ಅಷ್ಟು ಫ್ಲವರ್ಸ್ಗಳನ್ನು ಮಾಡಿ ಹಾಕಿದ್ದೀನಿ. ಮಕ್ಕಳು ಆ ಫ್ಲವರ್ಗಳನ್ನು ತೆಗೆದು ಸರಿಯಾದ ಒಂದು ಪಾಟಲ್ಲಿ ಹಾಕಬೇಕಾಗಿರುವಂಥದ್ದು. ಇಲ್ಲಿ ನೋಡಬಹುದು OT ಇದೆ, ಅಂದರೆ ಕಾಟ್. ಈ ಶಬ್ದ ಈ ಒಂದು ಹೂವು ಈ ಒಂದು ಪಾಟ್ಗೆ ಸರಿ ಹೋಗುತ್ತೆ. ಅದೇ ರೀತಿ LOG ಲಾಗ್, ಇದು ಯಾವ ಒಂದು ಪಾಟಲ್ಲಿ ಹೋಗುತ್ತಪ್ಪ ಅಂತಂದರೆ OG ಪಾಟಲ್ಲಿ ಹೋಗುತ್ತೆ. ಹಾಗೆಯೇ ಇಲ್ಲಿರುವಂಥ ಎಲ್ಲ ಫ್ಲವರ್ಸ್ಗಳನ್ನು ಬಳಸಿ ಪ್ರತಿಯೊಂದು ಪಾಟಲ್ಲೂ ಮಗು ಹಾಕ್ತಾ ಹೋಗಬೇಕು. ಮುಂದೆ ಮೈ ಹೌಸ್ ಆಫ್ ಶಾರ್ಟ್ ಯು ಸೌಂಡ್. ಯು ಸೌಂಡಿಂದ ಉತ್ಪನ್ನ ಆಗುವಂತಹ ಶಬ್ದಗಳನ್ನು ಇಲ್ಲಿ ಒಂದು ಮನೆ ರೀತಿಯಲ್ಲಿ ಮಾಡಿದ್ದೀನಿ ನಾನು. ನೋಡಬಹುದು MUG ಮಗ್, RUG ರಗ್. ಹಾಗೆ ಇಲ್ಲಿ ಬೇರೆ ಮತ್ತೆ ನಾವು ಶಬ್ದಗಳನ್ನು ಮಾಡಬಹುದು. ನೋಡ್ರಿ BUT ಬಟ್, CUT ಕಟ್. ಇದು ಯು ಓವೆಲ್ ಇಂದ ಉತ್ಪನ್ನ ಆಗುವಂಥ ಶಬ್ದಗಳನ್ನು ಕಲೀಲಿಕ್ಕೆ ಸುಲಭ ಆಗುವಂಥ ಒಂದು ಮಾದರಿ. ಹಾಗೆ ಮುಂದೆ ಬಂದ್ವಪ್ಪ ಅಂದರೆ ಇಲ್ಲಿ AEIOU ಅಷ್ಟು ಶಬ್ದಗಳು ಸೌಂಡಿಂದ ಕಲ್ತಿರ್ತಾರೆ ಮಕ್ಕಳು. ಈಗ ಯೂಸ್ ಆಫ್ ದಿಸ್, ದ್ಯಾಟ್ ನೋಡಬಹುದು ನೀವು. ದಿಸ್ ಈಸ್ ಎ ಟ್ರೀ. ಹತ್ತಿರ ಇದ್ದಾಗ ದಿಸ್ ಈಸ್ ಎ ಟ್ರೀ. ಸ್ವಲ್ಪ ನಾವು ದೂರ ತಗೊಂಡು ಬಂದು ಇದನ್ನು ಹೇಗೆ ಓದಬೇಕಪ್ಪ ಅಂತಂದರೆ ದ್ಯಾಟ್ ಈಸ್ ಎ ಟ್ರೀ. ನೆಕ್ಸ್ಟ್ ಇಲ್ಲಿ ದಿಸ್ ಈಸ್ ಎ ಫ್ಲವರ್. ಅದನ್ನೇ ನಾವು ದ್ಯಾಟ್ ಅಂತ ಕಲಿಸ್ಬೇಕಾದ್ರೆ ದ್ಯಾಟ್ ಈಸ್ ಎ ಫ್ಲವರ್. ಇದು ಯೂಸ್ ಆಫ್ ದಿಸ್ ಆರ್ ದ್ಯಾಟ್. ದಿಸ್ ಆರ್ ದ್ಯಾಟ್ ಆದಮೇಲೆ ನಾನಿಲ್ಲಿ ಪುಟ್ ದ ಕ್ಯಾಂಡೀಸ್ ಇನ್ ದ ಕರೆಕ್ಟ್ ಪಾಟ್. ಎ ಮತ್ತು ಆ್ಯನ್ಗಳನ್ನು ಹೇಗೆ, ಈ ಆರ್ಟಿಕಲ್ಸನ್ನು ಮಕ್ಕಳು ಹೇಗೆ ಬಳಸಬೇಕು ಅಂತ ಹೇಳ್ಕೊಡುವಂಥದ್ದು. ಓವೆಲ್ಸ್ಗಳು ಬಂದಾಗ ಉದಾಹರಣೆಗೆ ಇಲ್ಲಿ ನೋಡಬಹುದು ಆ್ಯಪಲ್ ಅನ್ನುವಂಥ ಒಂದು ಕ್ಯಾಂಡಿ ಇದೆ. ಆ್ಯಪಲ್ ಇದು ಆ್ಯನ್
ಪಾಟಲ್ಲಿ ಹೋಗುತ್ತೆ. ಅದೇ ರೀತಿ ಮುಂದೆ ಇನ್ನೊಂದು ಕ್ಯಾಂಡಿ ತಗೊಂಡಾಗ ಮಗು ಬ್ಯಾಗ್, ಇಲ್ಲಿ ಕಾನ್ಸನೆಂಟ್ ಬಿ ಬಂದಿರೋದ್ರಿಂದ ಅದು ಎ ಅನ್ನುವಂಥ ಒಂದು ಪಾಟಲ್ಲಿ ಹೋಗುತ್ತೆ. ಹೀಗೆ ಎ ಮತ್ತು ಆ್ಯನ್ಗಳನ್ನು ಕಲಿಸಬಹುದು. ಮುಂದೆ ಬಂದ್ವಪ್ಪ ಅಂತಂದರೆ ಕಲರ್ಸ್ಗಳ ಪರಿಚಯ. ಕಲರ್ ಸಾರ್ಟಿಂಗ್ ಆ್ಯಕ್ಟಿವಿಟಿ. ಇಲ್ಲಿ ನೋಡಬಹುದು ಒಂದಿಷ್ಟು ಪಾಟ್ಗಳನ್ನು ಕಲರ್ಸಿಂದ ಮಾಡಿದ್ದೀನಿ. ಒಂದಿಷ್ಟು ಮೀನುಗಳು ಕೂಡ ಇದ್ದಾವೆ ನದಿಯಲ್ಲಿ. ಆ ಮೀನುಗಳನ್ನು ಮಗು ಹುಡುಕಿ ಸರಿಯಾದ ಪಾಟಲ್ಲಿ ಅವುಗಳನ್ನು ಹಾಕಬೇಕು. ನೋಡಬಹುದು ಕಲರ್ ಸಾರ್ಟಿಂಗ್ ಆ್ಯಕ್ಟಿವಿಟಿ. ಇಲ್ಲಿ ಮುಂದೆ ಕಲರ್ಸ್ ಬರ್ಡ್, ವೈಟ್,